ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ನೀವು ನೋಡ್ತಾ ಇದ್ದೀರಾ ELP ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು BBMP ಲಿಮಿಟಲ್ಲಿ ಇದ್ದೀನಿ. ಆ BBMP ಲಿಮಿಟಲ್ಲಿ ಕಾವೇರಿ ನೀರು ಮತ್ತು CMC ನೀರು ಎರಡೂ ನೀರು ಸೌಲಭ್ಯವಿರುವ ಐಷಾರಾಮಿ ನಾರ್ತ್ ಫೇಸಿಂಗ್ 30-40 3.5 ಫ್ಲೋರ್ ಹೊಸ ಮನೆ ಮಾರಾಟಕ್ಕಿದೆ ಕಣ್ರಿ. ನೋಡ್ತಾ ಇದ್ದೀರಲ್ಲ, ಇದೆ ಕ್ವಾಲಿಟಿ ಸೂಪರ್ ಆಗಿದೆ, ಅಟ್ರಾಕ್ಟಿವ್ ಆಗಿದೆ, ಅಂದವಾಗಿದೆ ಕಣ್ರಿ. ಇದು ಫಸ್ಟ್ ಫ್ಲೋರಲ್ಲಿರುವಂಥ ಓನರ್ ಹೌಸ್. ಇದು ಐಷಾರಾಮಿ 2 BHK ಹೌಸು. ನೀವು ಬಂದು ನೋಡಿದ್ರೆ ಗ್ಯಾರಂಟಿ ಇಷ್ಟಪಡ್ತೀರ, ಅಂಥ ಲೊಕೇಶನಲ್ಲಿದೆ. ಬಾಡಿಗೆ ಅಂತೀರಾ, ಹೆವಿ ಡಿಮ್ಯಾಂಡ್ ಇದೆ ಈ ಲೊಕೇಶನಲ್ಲಿ. ಮತ್ತು ಇನ್ನೊಂದು ವಿಷಯ, ಮೆಟ್ರೋ ಸ್ಟೇಷನ್, ನಾಗಸಂದ್ರ ಮೆಟ್ರೋ ಸ್ಟೇಷನ್ ಬರೀ 1 ಕಿಲೋಮೀಟ್ರ್ ಕಣ್ರಿ. ಈ ಮನೆ ಫುಲ್ ಟಾಪ್, ಈ ಬಿಲ್ಡಿಂಗ್ ಟಾಪ್ ಹೋಗಿ ನೋಡಿದ್ರೆ ಮೆಟ್ರೋ ಕಾಣಿಸ್ತದೆ. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನೋಡಿ. ಡೈಮೆನ್ಷನ್ 30x40 ಇನ್ ಸ್ಕ್ವೇರ್ ಫೀಟ್, 1200 ಸ್ಕ್ವೇರ್ ಫೀಟ್. ಸೈಡ್ ಫೇಸಿಂಗ್ ನಾರ್ತ್, ಮೇನ್ ಡೋರ್ಸ್ ಫೇಸಿಂಗ್ ನಾರ್ತ್. ಖಾತಾ ಬಿ ಖಾತಾ BBMP, ವಾಟರ್ CMC ಮತ್ತು ಕಾವೇರಿ. ಟೋಟಲ್ ಫ್ಲೋರ್ಸ್ 3.5 ಫ್ಲೋರ್ಸ್. ಇದು ಮೇನ್ ಗೇಟ್ ನೋಡಿ, SS ರೈಲಿಂಗಲ್ಲಿ ಮಾಡಿರೋದು. ಕ್ವಾಲಿಟಿ ಸೂಪರ್ ಆಗಿದೆ. ಅಂಥದ್ದು ಶೀಟ್, ಅದು ಮರ್ತೋದೆ ಹೆಸರು, ಆ ಶೀಟ್ ಹಾಕಿದ್ದಾರೆ, ಅದು ಕಾಸ್ಟ್ಲಿನೇ. ಶೋಯಿಂಗ್ ಯು ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್. ವಿಶಾಲವಾದ ಕಾರ್ ಪಾರ್ಕಿಂಗ್ನ ತೋರಿಸ್ತೀನಿ. ಈ ವಿಶಾಲವಾದ ಕಾರ್ ಪಾರ್ಕಿಂಗಲ್ಲಿ POP ಮಾಡಿದ್ದಾರೆ ನೋಡಿ, ಎಷ್ಟು ಸ್ಪೇಷಿಯಸ್ ಆಗಿದೆ. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗೆ ಒಂದು ದೊಡ್ಡ ಕಾರನ್ನು ಪಾರ್ಕ್ ಮಾಡಿ ಒಂದು 5-6 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಕಾರ್ ಅಂತೀರಾ, ಮೀಡಿಯಮ್ ಕಾರ್ ಆದರೆ 2 ಪಾರ್ಕ್ ಮಾಡಿ ಒಂದು 3 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಇದು ಸಂಪ್, 16,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಇದು. ಮತ್ತು ಕಾವೇರಿ CMC ಹೇಳಿದ್ನಲ್ಲ, ಪ್ರಾವಿಷನ್ ಎಲ್ಲಿದೆ ಅಂದರೆ ಇಲ್ಲಿ ನೋಡಿ, ಪೈಪ್ ಆಲ್ರೆಡಿ ಎರಡಕ್ಕೂ ಇದೆ. ಕನೆಕ್ಷನ್ ಅವರೇ, ಓನರೇ ಕಾವೇರಿ ನೀರು CMC ನೀರು ಕನೆಕ್ಟ್ ಮಾಡಿಕೊಡ್ತಾರೆ ನಿಮಗೆ. ನೆನ್ಪಿಟ್ಕೊಳ್ಳಿ, ವ್ಯಾಪಾರ ಮಾಡೋವಾಗ ನಾನು ಇರ್ತೀನಿ, ಅದು ನಿಮಗೆ ಅವ್ರು ಹೇಳ್ತೀನಿ ನಾನು. ಇದು ಆಪೋಸಿಟ್ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಇದು KEB ಮೀಟರ್. ವೆಟ್ರಿಫೈಡ್ ಟೈಲ್ಸು ಕ್ವಾಲಿಟಿನೂ ಸೂಪರ್ ಆಗಿದೆ ಕಣ್ರಿ. ನೋಡಿ, ಅಲ್ಲಿ ಸೇಫ್ಟಿ ಗ್ರಿಲ್ ಇದೆ. ಇನ್ನೊಂದು ವಿಷಯ ನೋಡಿರಿ, ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ ಅಡ್ವಾನ್ಸ್ಡಾಗೆ. ಇನ್ನು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇರೋದು ಫ್ಯೂಚರಲ್ಲಿ, ಅವೆಲ್ಲ ಚಾರ್ಜಿಂಗ್ ಆಗಬೇಕಲ್ಲ, ಹಾಗಾಗಿ 4 ಪಾಯಿಂಟ್ ಕೊಟ್ಟಿದ್ದಾರೆ, ಒಂದಲ್ಲ ಎರಡಲ್ಲ. ಸೂಪರ್ ಮಾಡ್ರನ್ ಆಗಿ ಒಂದು ಮನೆಯಲ್ಲಿ ಏನಿರಬೇಕೋ, ಫ್ಯೂಚರಲ್ಲಿ ಏನಿರಬೇಕೋ ಅದೆಲ್ಲನೂ ಕೊಟ್ಟಿದ್ದಾರೆ ಕಣ್ರಿ. ಅದು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ. ಕಾರ್ ನಿಮ್ಮ ಹತ್ರ ಇರೋ ಕಾರ್ ಪಾರ್ಕ್ ಮಾಡ್ಬೋದೋ ಇಲ್ವಾ ಚೆಕ್ ಮಾಡ್ಕೊಳ್ಳಿ, ಆರಾಮಾಗಿ ಮಾಡ್ಬೋದು ಕಣ್ರಿ. ಮತ್ತು ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಇದು ನೋಡಿ, ಎಷ್ಟು ದೊಡ್ಡ ಸೆಟ್ ಬ್ಯಾಕ್ ಇದು. ಇವರು 1.5 ಅಡಿ ಬಿಟ್ಟಿದ್ದಾರೆ, ಆ ಪಕ್ಕದ ಬಿಲ್ಡಿಂಗ್ ಅವರು 1.5 ಅಡಿ, 3 ಅಡಿ ಜಾಗ. ಅಲ್ಲಿ ಹೋಗೋಕ್ಕೂ ಸ್ಮಾಲ್ ಗೇಟ್ ಮಾಡಿದ್ದಾರೆ. ಈ ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸು. ಇದು ಮೇಯ್ನ್ ಡೋರು ಫೇಸಿಂಗ್ ನಾರ್ತ್. ಫ್ರೇಮೋ ಡೋರ್ 2 ಟೀಕುಡ್ಡೆ, ಕ್ವಾಲಿಟಿ ಮಸ್ತಾಗಿದೆ. ಶೋಯಿಂಗ್ ಯು 2 BHK ಹೌಸ್, ಹಾಲ್ ಇನ್ ದ ಗ್ರೌಂಡ್ ಫ್ಲೋರ್. ಇದರಲ್ಲಿ POP ಇದೆ, TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ಸ್ಪೇಷಿಯಸ್ ಆಗಿದೆ. ಇದು TV ಕ್ಯಾಬಿನೆಟ್ಟು. ಪೂಜಾ ರೂಮು. ಈ ಪೂಜಾ ರೂಮು ಫ್ರೇಮು ಡೋರು TK ಯೂಸ್ ಮಾಡಿದ್ದಾರೆ ನೋಡ್ರಿ. ಬಾಡಿಗೆ ಮನೆ ಆದರೂ ಕಾಂಪ್ರಮೈಸ್ ಆಗಿಲ್ಲ. ಪೂಜಾ ರೂಮಲ್ಲೂ ಫಾಲ್ ಸೀಲಿಂಗ್ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಶೋಯಿಂಗ್ ಯು ಮಾಡ್ಯುಲರ್ ಕಿಚನ್. ಈ ಮಾಡ್ಯುಲರ್ ಕಿಚನಲ್ಲಿ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಸೇಮ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಸಿಂಕ್ ಇದು, ಕಿಚನ್ ಬ್ಯಾಸ್ಕೆಟ್ಸು, ಕಿಚನ್ ಸ್ಲ್ಯಾಬು ಪಟ್ಟಿ ಕೊಟ್ಟಿದ್ದಾರೆ, ನೀರು ಚೆಲ್ಲಲ್ಲ, ಆರಾಮಾಗಿ ಹೋಗುತ್ತೆ. ಕ್ರಾಕರಿ ಯೂನಿಟು. ಮತ್ತೊಮ್ಮೆ ಮಾಡ್ಯುಲರ್ ಕಿಚನ್ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲಲ್ಲಿ 1 ಅಲ್ಲ 2 ಕಿಟಕಿ ಇರೋದು. ಹಾಲು ಚೌಕಟ್ಟಾಗಿ ಚೆನ್ನಾಗಿದೆ. ಈಗ ಬೆಡ್ರೂಮ್ಸ್ ನೋಡೋಣ ನೋಡಿ. ರೈಟ್ ಸೈಡ್ ಒಂದು ಬೆಡ್ರೂಮ್, ಈ ಲೆಫ್ಟ್ ಸೈಡ್ ಒಂದು ಬೆಡ್ರೂಮ್ ಇದೆ. ಮೊದಲು ಈ ಲೆಫ್ಟ್ ಸೈಡ್ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಡೋರ್ ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 1. ಇದರಲ್ಲಿ POP ಎಂಥದ್ದಿಲ್ಲ, ಬೇಕಿಲ್ಲ.
ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಟ್ರಿಪಲ್ ಕಟ್ ಹಾಕ್ಬೋದು. ಟ್ರಿಪಲ್ ಕಟ್ ಹಾಕಿದ್ರೆ ಇನ್ನೂ ಜಾಗ ಇರುತ್ತೆ. ಇದು ಅಟ್ಯಾಚ್ಡ್ ಟಾಯ್ಲೆಟು. ಡೋರು WPC ಡೋರು. ಇದರಲ್ಲಿ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರು, ಕಮೋಡು ವೆಸ್ಟರ್ನ್ ಕಮೋಡು. ಅಟ್ಯಾಚ್ಡ್ ಟಾಯ್ಲೆಟು ವಿಶಾಲವಾಗಿದೆ ಕಣ್ರಿ, ಸ್ಪೇಷಿಯಸ್ ಆಗಿದೆ, ವೆರಿ ನೈಸ್. ಯೂಸ್ವಲಿ ಕಂಜೆಸ್ಟೆಡ್ ಇರುತ್ತೆ, ಆದರೆ ಇವರು ಆ ಥರ ಕೊಟ್ಟಿಲ್ಲ, ಚೆನ್ನಾಗಿದೆ. ಮತ್ತೊಮ್ಮೆ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ಅಗೇನ್ ಅಬ್ಸರ್ವ್ ಹಾಲ್ ಫ್ರಮ್ ದಿಸ್ ಡೈರೆಕ್ಷನ್. ಈ ರೀತಿ ಇದ್ರೆ ಟೆನೆಂಟ್ಸ್ ಇಮಿಡಿಯೇಟ್ಲಿ ಬರ್ತಾರೆ ಕಣ್ರಿ. ಬೆಡ್ರೂಮ್ 2 ನೋಡೋಣ. ಇದು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ ಫಾಲ್ ಸೀಲಿಂಗ್ ಇಲ್ಲ, ವಿಂಡೋ ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಡಬಲ್ ಕಟ್ ಹಾಕ್ಬೋದು. ಡಬಲ್ ಕಟ್ ಹಾಕಿದ್ರೆ ಇನ್ನೂ ಜಾಗ ಇರುತ್ತೆ. ಇಲ್ಲೂ ವಾರ್ಡ್ರೋಬ್ ಮಾಡಿದ್ದಾರೆ. ಮೇಲೆ ಲಾಫ್ಟು ಕೊಟ್ಟಿದ್ದಾರೆ. ಸೂಪರ್ ಕಣ್ರಿ. ಚೆಕ್ ಮಾಡೋಣ ಈ ವಾರ್ಡ್ರೋಬ್ಸು. ಬನ್ನಿ ಚೆಕ್ ಮಾಡ್ತೀನಿ. ನೋಡಿದ್ರಲ್ಲ, ಈ ರೀತಿ ವಾರ್ಡ್ರೋಬು ಎಲ್ಲ ಫೆಸಿಲಿಟಿ ಕೊಟ್ಟರೆ ಯಾಕ್ರಿ ಟೆನೆಂಟ್ ಜಾಸ್ತಿ ಕೊಡಲ್ಲ? ಆರಾಮಾಗಿ ಕೊಡ್ತಾರೆ. 1,000 1,500 ಜಾಸ್ತಿ ಕೊಡ್ತಾರೆ. 1,500 ಏನು 2,000 ಕೊಡ್ತಾರೆ. ಇನ್ನೊಂದು ವಿಷಯ, ಈ ಲೊಕೇಶನಲ್ಲಿ ಬಾಡಿಗೆಗೆ ಹೆವಿ ಡಿಮ್ಯಾಂಡ್ ಇದೆ ಕಣ್ರಿ. ಜಸ್ಟ್ ನೀವು ಇಮಿಡಿಯೇಟ್ಲಿ ಬೈ ಮಾಡಿ ನೆಕ್ಸ್ಟ್ ಡೇ ಟೂಲೆಟ್ ಹಾಕಿ ಈವ್ನಿಂಗ್ ಒಳಗಡೆ ಫುಲ್ ಆಗೋಗುತ್ತೆ, ಗ್ಯಾರಂಟಿ ನಾನು. ಯಾಕಂದರೆ ಇದೇ ಲೊಕೇಶನಲ್ಲಿದ್ದೀನಿ. ಇದು ಕಾಮನ್ ಟಾಯ್ಲೆಟು. ಈ ಕಾಮನ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ಎಕ್ಸಾಸ್ಟ್ ಫ್ಯಾನ್, ಹೋಲ್ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ರೆ, ಇಂಡಿಯನ್ ಕಮೋಡ್ ಇದೆ, ಫಿಟ್ಟಿಂಗ್ಸ್ ಎಲ್ಲ ಜಾಗ್ಬಾರ್, ಹ್ಯಾಂಡ್ ವಾಶ್ ಬೇಷನ್ನು ಇದೆ. ಓಕೆ, ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ನೋಡಿದ್ವಿ. ಮತ್ತೊಮ್ಮೆ ಈ 2 BHK ಹೌಸ್ ಸೈಡಿಂದ ಪಾರ್ಕಿಂಗ್ ಏರಿಯಾ ನೀಟಾಗಿ ಅಬ್ಸರ್ವ್ ಮಾಡಿ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗುವಾಗ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ನೈಸ್, ಸ್ಲೋಪ್ ಆಗಿದೆ ಕಣ್ರಿ ಸ್ಟೆಪ್ಸ್ ಎಲ್ಲ. ರೈಲಿಂಗ್ಸು SS ರೈಲಿಂಗ್ಸು ಜಿಂದಾಲ್ 304 ಕ್ವಾಲಿಟಿ ಯೂಸ್ ಮಾಡಿರೋದು ನೋಡಿ. ವಾಲ್ಗೆಲ್ಲ ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಲುಕ್ ಚೆನ್ನಾಗಿದೆಯಲ್ಲ, ವೆರಿ ನೈಸ್. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 2 BHK ಹೌಸ್ ಇದೆ. ಆ 2 BHK ಹೌಸ್ ಬಂದೆ. ಇದು ಪೋರ್ಟಿಕಾ, ಪ್ಯಾಸೇಜು ವಿಶಾಲವಾಗಿದೆ ನೋಡಿ, ಸೂಪರ್ ಆಗಿದೆ. ಈ ಎಲಿವೇಶನಲ್ಲಿ ಟಫನ್ ಗ್ಲಾಸು, SS ರೈಲಿಂಗ್ ಕೊಟ್ಟಿದ್ದಾರೆ. ನೋಡೋಕ್ಕೂ ಭಾಳ ಚೆನ್ನಾಗಿರುತ್ತೆ. ಈ ಐಷಾರಾಮಿ ವಿಂಡೋ ನೋಡ್ರಿ ರೀ ಫ್ರೆಂಡ್, ಏನಿದೆ ದೊಡ್ಡ ವಿಂಡೋ. ಅದು ಮತ್ತೆ ವುಡ್ ಯೂಸ್ ಮಾಡಿರೋದೆಲ್ಲ ಟೀಕ್ ವುಡ್ಡು, ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಭಾಳ ಖರ್ಚಿಟ್ಟಿದ್ದಾರೆ ಕಣ್ರಿ. ಇದು ಐಷಾರಾಮಿ ಇಲ್ಲ ಓನರ್ ಹೌಸು. ಮೈನ್ ಡೋರು ಫೇಸಿಂಗ್ ನಾರ್ತು. ಫ್ರೇಮು ಡೋರು 2 ಟೀಕ್ ವುಡ್ಡೇ ಕಣ್ರಿ. ನೋಡಿ ಕಾರ್ವಿಂಗ್ ಎಲ್ಲ ಏನಿದೆ, ಬಾ 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 ಆಹಾ, ಫೀಲೇ ಬೇರೆ. ಟಚ್ ಮಾಡಿದ್ರೆ ಸಾಕಾಗಿದೆ ಕಣ್ರಿ ಡೋರ್ ಮಾತ್ರ. ಹ್ಯಾಂಡಲ್ಸು ಸೂಪರು. ಬನ್ನಿ ಇನ್ಸೈಡ್ ಹೋಗಿ ನೋಡೋಣ. ಶೋಯಿಂಗ್ ಯು ಬ್ಯೂಟಿಫುಲ್ ಆ್ಯಂಡ್ ಸ್ಪೇಷಿಯಸ್ ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಫಸ್ಟ್ ಫ್ಲೋರ್. ಇದರಲ್ಲಿ POP ಜಬರ್ದಸ್ತ್ ಆಗಿದೆ. TV ಕ್ಯಾಬಿನೆಟ್ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ಸ್ಪೇಷಿಯಸ್ ಆಗಿದೆಯಾ? ಎಸ್, ಸ್ಪೇಷಿಯಸ್ ಆಗಿದೆ. ಇದು TV ಕ್ಯಾಬಿನೆಟ್, ದೊಡ್ಡ TV ಕ್ಯಾಬಿನೆಟ್ ಕಣ್ರಿ. ಎಷ್ಟು ದೊಡ್ಡ TVನಾದ್ರೂ ಫಿಟ್ ಮಾಡ್ಕೋಬೋದು. ವುಡ್ಡು ಚೆನ್ನಾಗಿದೆ. TV ಕ್ಯಾಬಿನೆಟ್ ಯೂಸ್ ಮಾಡಿರೋ ವುಡ್ಡು. ಇದೇನು ಸ್ವಿಚ್ ಕಂಪ್ನಿ ಯಾವುದು? ಲಿಶಾ, ಕೇಳಿ, ಬ್ರ್ಯಾಂಡೆಡ್, ಅದನ್ನು ಕಾಸ್ಟಿನೇ. ಓಕೆ, ಬ್ಯಾಸಲ್ಲಿ ಡ್ರಾಸ್ ಎಲ್ಲ ಚೆಕ್ ಮಾಡ್ತೀನಿ ನೋಡಿ. ಯೂಸರ್ ಪ್ರತಿ ವಿಡಿಯೋಲ್ಲೂ ಹೇಳ್ತೀನಿ, TV ಕ್ಯಾಬಿನೆಟಲ್ಲಿ ಡ್ರಾಸ್ ಇಂಪಾರ್ಟೆಂಟು. ಯಾಕಂದರೆ ಭಾಳ ಸ್ಟೋರ್ ಮಾಡ್ತೀವಿ. ನೋಡಿರಿ TV ಕ್ಯಾಬಿನೆಟ್ ಎಷ್ಟು ಕ್ವಾಲಿಟಿ ಇದೆ. ಆಲ್ಮೋಸ್ಟ್ ನಾನು ಒಂದು 80 kg ಇದ್ದೀನಿ. ನಿಂತ್ಕೊಂಡು ಕುಣಿತಾ ಇದ್ದೀನಿ. ಅಂದರೆ ಜುಮ್ಮಲ್ಲ, ಕ್ವಾಲಿಟಿ ಮಸ್ತಾಗಿದೆ. ಇದು ಪೂಜಾ ರೂಮು. ಫ್ರೇಮು ಡೋರ್ 2 ಟೀಕ್ ವುಡ್, ಅದರಲ್ಲೂ ಟಫನ್ ಗ್ಲಾಸು ಫಿಟ್ ಮಾಡಿದ್ದಾರೆ ಡೋರ್ಗೆ. ನೈಸ್. ಓಕೆ, ಪೂಜಾ ರೂಮಲ್ಲಿ ಫಾಲ್ ಸೀಲಿಂಗ್ ಇದೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಈ ಪೂಜಾ ರೂಮಲ್ಲಿ ಆರಾಮಾಗಿ ಒಬ್ಬರು ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ ಕಣ್ರಿ. ಅಲ್ಲೂ ಡ್ರಾಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ.
ಪೂಜಾ ಸಾಮಗ್ರಿ ಇಡೋದಕ್ಕೆ ವೆರಿ ನೈಸ್. ಈಗ ಮಾಡಲ್ ಕಿಚನ್ ನೋಡೋಣ. ಆ ಎಂಟ್ರೆನ್ಸು ಜಬರ್ದಸ್ತ್ ಆಗಿದೆ, ಭಾಳ ಚೆನ್ನಾಗಿದೆ ಕಣ್ರಿ. ಶೋಯಿಂಗ್ ಯು ಇಟಾಲಿಯನ್ ಮಾಡ್ಯುಲರ್ ಕಿಚನ್. ಮಾಡ್ಯುಲರ್ ಕಿಚನ್ ಏನು ಅಂದವಾಗಿದೆ ಕಣ್ರಿ. ಯುಟಿಲಿಟಿ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ, ವಿಂಡೋ ಇದೆ, ಲಾಫ್ಟ್ ಇದೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡ್ತಿದ್ದಾರೆ ಕಣ್ರಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಎಷ್ಟು ಸ್ಪೇಷಿಯಸ್ ಆಗಿದ್ದಾರೆ ನೋಡಿ ಅಲ್ಲ ಕಿಚನ್ನು. ಈ ರೀತಿ ಇದ್ದರೆ ಹೆಣ್ಮಕ್ಳಿಗೆ ಗ್ಯಾರಂಟಿ ಇಷ್ಟಪಡ್ತಾರೆ. ಯಾಕಂದರೆ ಇರಬೇಕು ಆ ರೀತಿ. ಕಂಜೆಸ್ಟೆಡ್ ಇದ್ದರೆ ಅವರು ಪಾಪ ಅಡುಗೆ ಮಾಡಬೇಕು, ಹಂಗಾಗಿ ಅವ್ರಿಗೆ ಇಷ್ಟ ಆಗಲ್ಲ. ಈ ರೀತಿ ಇದ್ದರೆ ಇಮಿಡಿಯೇಟ್ಲಿ ಇಷ್ಟಪಡ್ತಾರೆ. ಸೊ ನೋಡಿ, ಬಾ ಕ್ರಾಲಿಕ್ ಶೀಟ್ ಯೂಸ್ ಮಾಡಿರೋದು ಕಣ್ರಿ ಅಡುಗೆ ಮನೆಗೆಲ್ಲ. ಇಂಟೀರಿಯರ್ಸ್ ನೋಡಿ, ನೋಡಿದ್ರಲ್ಲ ಎಷ್ಟು ಸ್ಪೀಡಾಗಿ ತೆಳೆದ್ರೂ ನಿಧಾನಕ್ಕೆ ಹೋಗಿ ಅಲ್ಲಿ ಕೂರುತ್ತೆ. ಅಂದರೆ ಸಾಫ್ಟ್ ಕ್ಲೋಸರ್ ಇದೆ ನೋಡಿ. ಶೀಟ್ ನೋಡೋಕೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಕ್ವಾಲಿಟಿ ಇದೆ ಅಂತ. ವೆರಿ ಗುಡ್. ಈಗ ಯುಟಿಲಿಟಿ ನೋಡೋಣ. ಯುಟಿಲಿಟಿ ಸ್ಪೇಷಿಯಸ್ ಆಗಿದೆ, ಫುಲ್ ಸೇಫ್ಟಿ ಗ್ರಿಲ್ ಹಾಕಿದ್ದಾರೆ. ಆರಾಮಾಗಿ ಯುಟಿಲಿಟಿಯಲ್ಲೂ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ವಾಷಿಂಗ್ ಮಿಷನ್ ಇಡ್ಬೋದು, ಪಾತ್ರೆನೂ ತೊಳಿಬೋದು. ಮತ್ತೊಮ್ಮೆ ಯುಟಿಲಿಟಿ ಸೈಡಿಂದ ಈ ಅಂದವಾದ ಕಿಚನನ್ನು ಅಬ್ಸರ್ವ್ ಮಾಡಿ ನೋಡಿ. ಫ್ರಿಜ್ ಪಾಯಿಂಟ್ ಎಲ್ಲನೂ ಕೊಟ್ಟಿದ್ದಾರೆ ಕಣ್ರಿ. ನೀವು ಖುದ್ದಾಗಿ ಬನ್ನಿ, ಗ್ಯಾರಂಟಿ ಇಷ್ಟ ಬೀಳ್ತಾರೆ. ಮತ್ತೊಮ್ಮೆ ಈ ಇಟಾಲಿಯನ್ ಮಾಡಲ್ ಕಿಚನ್ ಸೈಡಿಂದ ಅಂದವಾದ ಹಾಲನ್ನು ನೋಡಿ. ವಿಂಡೋಸ್ ನೋಡಿ, ಎಷ್ಟು ದೊಡ್ಡ ವಿಂಡೋ, 2 ದೊಡ್ಡ ವಿಂಡೋ ಇರೋದು. ಗಾಳಿ ಬೆಳಕು ಮಸ್ತಾಗಿರುತ್ತೆ. ನೋಡ್ತಾ ಇದ್ರೆ ಇನ್ನೂ ನೋಡ್ಬೇಕನ್ನಿಸ್ತದಲ್ಲ. ಹೌದು, ಹಾಗಾದ್ರೆ ಖುದ್ದಾಗಿ ಬನ್ನಿ, ನೀವು ಎಷ್ಟೊತ್ತಾದ್ರೂ ನೋಡಿ. ಓಕೆ, ಈಗ ಬೆಡ್ರೂಮ್ಸ್ ನೋಡೋಣ. ರೈಟ್ ಸೈಡ್ ಒಂದು ಬೆಡ್ರೂಮು, ಮತ್ತು ಅದು ಅಪೋಸಿಟ್ಟು ಕಾಮನ್ ಟಾಯ್ಲೆಟು. ಇದು ಲೆಫ್ಟ್ ಸೈಡ್ ಒಂದು ಬೆಡ್ರೂಮ್. ಇದು ಲೆಫ್ಟ್ ಸೈಡ್ ಇರೋದು ಮಾಸ್ಟರ್ ಬೆಡ್ರೂಮ್. ಮೊದಲು ಮಾಸ್ಟರ್ ಬೆಡ್ರೂಮೇ ನೋಡೋಣ. ಡೋರು ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 1, ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮಲ್ಲಿ POP ಇದೆ, ಇಂಟೀರಿಯರ್ಸ್ ಮಾಡಿಸಿದ್ದಾರೆ, 2 ವಿಂಡೋ ಇದೆ, ಒಳ್ಳೊಳ್ಳೆ ಕಿಂಗ್ ಸೈಜ್ ಕಾಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಇದೆ ಕಣ್ರಿ. ಸೂಪರ್ ನೋಡಿ. ಕಿಂಗ್ ಸೈಜ್ ಕಾಟ್ ಇದ್ರೆ ಎಷ್ಟು ಜಾಗ ಇದೆ, ಆರಾಮಾಗಿ ಓಡಾಡ್ಬೋದು, ಏನು ತೊಂದರೆ ಇಲ್ಲ. ಈ ಕಿಂಗ್ ಸೈಜ್ ಕಾಟಿಗೆ ಆ ಸೈಡ್ ಈ ಸೈಡು ನೋಡ ಸ್ಟೋರೇಜ್ ಎಲ್ಲ ಇದು ಕೊಟ್ಟಿದ್ದಾರೆ. ಮಾಮೂಲಿ ಮೊಬೈಲ್ ಇಡ್ತೀವಿ, ಗ್ಲಾಸು, ಡ್ರಿಂಕಿಂಗ್ ವಾಟರ್ ಅವೆಲ್ಲ ಇಡಬೇಕಲ್ಲ ನಾವು. ಸೊ ಹಾಗಾಗಿ ಅದಕ್ಕೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟ್ಯಾಂಡಿಂಗ್ ಮಿರರ್ ಬ್ಯಾಕ್ ಸೈಡೆಲ್ಲ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ನಮ್ಮ ಹೆಣ್ಮಕ್ಳು ಗೊತ್ತು ಆಟೋಮೆಟಿಕ್ ಅಲ್ಲಿ ಏನೇನು ಇಡ್ಬೋದು ಅಂತ. ಡ್ರಾಸು ಕೊಟ್ಟಿದ್ದಾರೆ. ಈ ಡ್ರಾಸಲ್ಲಿ ಬಾಚಣಿಗೆ ಪೌಡ್ರ್ ಅವೆಲ್ಲ ಇಲ್ಲಿ ಇಟ್ಕೊತಾರೆ ಕ್ವೀನ್. ಈ ಕಿಂಗ್ ಸೈಜ್ ಕಾಟಲ್ಲಿ ಮತ್ತೆ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. ನೋಡಿದ್ರಲ್ಲ, ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ. ಪ್ರತಿಯೊಂದು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅದೆಲ್ಲನೂ ಯೂಸ್ ಮಾಡಿದ್ದಾರೆ. ಓಕೆ, ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಕ್ವಾಲಿಟಿನೂ ಚೆನ್ನಾಗಿದೆ ಕಣ್ರಿ. ಸ್ಲೈಡಿಂಗ್ ಡೋರ್ ನೋಡಿ, ತೆಳೆದೆ ನಿಧಾನಕ್ಕೆ ಹೋಗಿ ಸಾಫ್ಟಾಗಿ ಕ್ಲೋಸ್ ಆಗುತ್ತೆ. ಡ್ರಾಸ್ ಈ ಸೈಡು 2 ಕಡೆನೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಡ್ರಾಸ್ 2 ಕಡೆ ಕೊಟ್ಟಿದ್ದಾರೆ. ಸ್ಟೋರೇಜ್ ಪ್ರಾವಿಷನು ಇದೆ ಕಣ್ರಿ. ವೆರಿ ನೈಸ್. ಕೆಳಗಡೆನೂ ಕೊಟ್ಟಿದ್ದಾರೆ ನೋಡ್ರಿ. ನೀವು ಇಲ್ಲೂ ಸ್ಟೋರ್ ಮಾಡ್ಬೋದು. ಇದು ಡಿಫ್ರೆಂಟ್ ಆಗಿದೆಯಲ್ಲ. 1-2 ಬಿಲ್ಡಿಂಗಲ್ಲಿ ನೋಡಿದೆ ಈ ರೀತಿ. ಇದು 2ನೇ ಬಿಲ್ಡಿಂಗ್. ಇದು ಸ್ಟಡಿ ಟೇಬಲ್ಲು ಆರ್ ವರ್ಕಿಂಗ್ ಟೇಬಲ್ಲು ನೋಡಿ. ಡ್ರಾಸ್ ಕೊಟ್ಟಿದ್ದಾರೆ, ಎಲ್ಲನೂ ಕೊಟ್ಟಿದ್ದಾರೆ. ನೀಟಾಗಿ ಕಾಣಿಸ್ತಿಲ್ವಾ? ನಿಲ್ಲೆ, ಅದು ಕೆಳಗಡೆ ಇಡ್ತೀನಿ. ನೋಡಿದ್ರಲ್ಲ, ಮತ್ತು ವಿಂಡೋನೂ ಇದೆ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಡೋರು WBC ಡೋರು. ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ಟಿಲ್ ರೂಮ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಗೀಜರ್ ಪಾಯಿಂಟ್ ಇದೆ, ಇದು ಶವರ್ ಇದೆ, ಸೋಲಾರ್ ಪಾಯಿಂಟ್ ಇದೆ, ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರು, ಕಮೋಡು, ವಾಲ್ ಮೌಂಟ್ ಕಮೋಡ್ ಕಣ್ರಿ. ಮಾಮೂಲು ವೆಸ್ಟರ್ನಲ್ಲಿ ವಾಲ್ ಮೌಂಟ್ ಕಮೋಡು ಭಾಳ ಕಾಸ್ಟ್ ಅದು. ವೆರಿ ನೈಸ್. ಮತ್ತೊಮ್ಮೆ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ ನೀಟಾಗಿ. ವಾಸ್ತು ಪ್ರಕಾರ ಯಾವ ಸೈಡ್ ಇದೆ ಅಬ್ಸರ್ವ್ ಮಾಡಿ. ಕಾಟು, ವಿಂಡೋ, ವಾರ್ಡ್ರೋಬ್ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ಗ್ಯಾಪಲ್ಲೂ ಏನು ಸುಂದರವಾಗಿದೆ ಕಣ್ರಿ. ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಅದಕ್ಕೂ ಈ 2 ಬೆಡ್ರೂಮ್ಗೂ ಆರ್ಚ್ ಕೊಟ್ಟಿದ್ದಾರೆ. ಮತ್ತೆ ಇದು ಬೆಡ್ರೂಮ್ 2 ಡೋರು ರೆಡಿಮೇಡ್ ಡೋರು. ಇದು ಕ್ವೀನ್ ಸೈಜ್ ಬೆಡ್ರೂಮ್. ಶೋಯಿಂಗ್ ಯು ಕ್ವೀನ್ ಸೈಜ್ ಬೆಡ್ರೂಮ್. ಈ ಕ್ವೀನ್ ಸೈಜ್ ಬೆಡ್ರೂಮಲ್ಲಿ POP ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಕಂಪ್ಲೀಟ್ ಒಂದು ಸೈಡ್ ವಾರ್ಡ್ರೋಬ್ ಮಾಡಿದ್ದಾರೆ ಕಣ್ರಿ. ಈ ಕ್ವೀನ್ ಸೈಜ್ ಬೆಡ್ರೂಮಲ್ಲಿ ಕ್ವೀನ್ ಸೈಜ್ ಕಾಟ್ ಹಾಕ್ಬೋದು. ಜಾಗ ಇರುತ್ತೆ, ಆರಾಮಾಗಿರುತ್ತೆ ಕಣ್ರಿ.
ವಾರ್ಡ್ರೋಬ್ಗೆ ಯೂಸ್ ಮಾಡಿರೋ ವುಡ್ಡು ಭಾಳ ಚೆನ್ನಾಗಿದೆ, ಕ್ವಾಲಿಟಿನೂ ಸೂಪರ್ ಆಗಿದೆ ನೋಡಿ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಸ್ಟೋರೇಜ್ ಪ್ರಾವಿಷನ್ ಎಲ್ಲ ನೋಡಿದ್ರಲ್ಲ. ಎಸ್, ಓಕೆ. ಈಗ ಕಾಮನ್ ಇದು ಹ್ಯಾಂಡ್ ವಾಶ್ ಬೇಷನ್ನು. ಕಾಮನ್ ಟಾಯ್ಲೆಟ್ ನೋಡೋಣ. ಶೋಯಿಂಗ್ ಯು ಕಾಮನ್ ಟಾಯ್ಲೆಟ್. ಅಲ್ಲಿ ಕಾಮನ್ ಟಾಯ್ಲೆಟ್ ಎಷ್ಟು ದೊಡ್ಡದಾಗಿದೆ ಕಣ್ರಿ. ಇದರಲ್ಲಿ ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ವಿಂಡೋ ಇದೆ, ಎಲ್ಲನೂ ಇದೆ ಕಣ್ರಿ. ಕಮೋಡ್ ಎಲ್ಲ ವಾಲ್ ಮೌಂಟ್ ಕಮೋಡ್ ನೋಡಿ. ಕಾಮನ್ ಟಾಯ್ಲೆಟ್ ಅಲ್ವಾ, ಮಾಮೂಲು ಕಮೋಡ್ ಹಾಕೋಣ, ವೆಸ್ಟರ್ನ್ ಕಮೋಡ್ ಸುಮ್ಮನೆ ಇರಲಿ ಅಂತ ಅನ್ಬೋದಲ್ಲ. ಆದರೂ ವಾಲ್ ಮೌಂಟ್ ಕಮೋಡೆ ಇರೋದು. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್, ಕಮೋಡೂ ಕನ್ಸಲ್ಟಂಗೆ ಎಲ್ಲ ಜಾಗ್ವಾರೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿರಿ. ಲಾಸ್ಟ್ ಮತ್ತೆ ನೋಡೋಕ್ಕಾಗಲ್ಲ, ಸೆಕೆಂಡ್ ಫ್ಲೋರ್ ಹೋಗ್ತೀವಿ. ಓಕೆ, ಓವರಾಲ್ ಆಗಿ ಮನೆ ಹೇಗಿದೆ? ಚಿಂದಿ ಇದ್ದಂಗಿದೆ ಕೂಡ, ಸೂಪರ್ ಆಗಿದೆ. ಥ್ಯಾಂಕ್ ಯು. ಒಂದ್ಸಲ ನೀವು ಲೈವಾಗಿ ಬಂದಿದ್ದಾರೆ, ಗ್ಯಾರಂಟಿ ಇಷ್ಟ ಬೀಳ್ತೀರಾ. ಲೊಕೇಶನು ಸೂಪರ್ ಆಗಿದೆ. ಓಕೆ, ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗೋ ಸ್ಟೆಪ್ಸು, ರೈಲಿಂಗ್ಸು ಸೇಮ್ ಗ್ರೆನೇಟ್ಸು ಮತ್ತು ಎಸ್ ರೈಲಿಂಗ್ಸ್ ನೋಡಿ. ಟಿಲ್ ರೂಫ್ವರೆಗೂ ಇಲ್ಲೂ ಅಷ್ಟೇ ವೆಟ್ರಿಫೈಡ್ ಟೈಲ್ಸು ಯೂಸ್ ಮಾಡಿದ್ದಾರೆ. ಯಾರೇ ಸೆಕೆಂಡ್ ಫ್ಲೋರ್ ಅಲ್ವಾ ಒಂಚೂರು ಕಮ್ಮಿ ಹಾಕೋಣ ಅಂತ ಅನ್ಸ್ಕೋಬೋದು, ಆಗ್ಬೋದಲ್ಲ, ಅವ್ರು ಹಾಕಿಲ್ಲ. ಸೆಕೆಂಡ್ ಫ್ಲೋರಲ್ಲಿ ಏನಿದೆ? 2 BHK ಹೌಸ್ ಇದೆ. ಸೇಮ್ ಫಸ್ಟ್ ಫ್ಲೋರಲ್ಲಿ ನೋಡಿದ್ರಲ್ಲ ಓನರ್ ಹೌಸ್, ಸೇಮ್ ಡಿಡ್, ಏನೇನು ಚೇಂಜ್ ಇಲ್ಲ, ಚೂರು ಮೆಟೀರಿಯಲ್ ಚೇಂಜ್ ಅಷ್ಟೇ. ಮತ್ತು ಫ್ಲೋರಿಂಗ್ ಗ್ರನೈಟ್ ಚೇಂಜ್, ರಿಮೈನಿಂಗ್ ಎಲ್ಲ ಕರೆಕ್ಟಿಗಿದೆ, ಸೇಮ್ ಪ್ಲ್ಯಾನಿಂಗ್. ಈಗ ಸೆಕೆಂಡ್ ಫ್ಲೋರಲ್ಲಿರುವಂಥ 2 BHK ಹೌಸನ್ನು ತೋರಿಸ್ತೀನಿ ಬನ್ನಿ. ಇದು ಮೇನ್ ಡೋರು, ಫ್ರೇಮು ಡೋರು ಎರಡು ಟೀಕ್ ವುಡ್ಡೆ, ಅದರಲ್ಲಿ ಕಾಂಪ್ರಮೈಸ್ ಇಲ್ಲ, ಬೇರೆ ವುಡ್ ಹಾಕಿಲ್ಲ. ಶೋಯಿಂಗ್ ಯು ಸ್ಪೇಷಿಯಸ್ ಆ್ಯಂಡ್ ಬ್ಯೂಟಿಫುಲ್ ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಸೆಕೆಂಡ್ ಫ್ಲೋರ್. ಎರಡನೇ ಫ್ಲೋರಲ್ಲಿರುವ ಸುಂದರವಾದ ಹಾಲ್ನ ತೋರಿಸಿ ನೋಡಿ. ಈ ಹಾಲಲ್ಲಿ TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ, ಸ್ಪೇಷಿಯಸ್ ಆಗಿದೆ ಕಣ್ರಿ. ಡಿಟೋ ಇದೆ, ಇದು TV ಕ್ಯಾಬಿನೆಟ್. ಇದು ಪೂಜಾ ರೂಮು, ಇದು ಮಾಡ್ಯುಲರ್ ಕಿಚನ್ನು, ಇದು ಸ್ಪೇಷಿಯಸ್ ಆಗಿದೆ ನೋಡಿ, ಭಾಳ ಚೆನ್ನಾಗಿದೆ. ವಿಂಡೋ ಇದೆ, ಲಾಫ್ಟ್ ಇದೆ, ವಾರ್ಡ್ರೋಬ್, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಸಿಂಕ್, ಕಿಚನ್ ಸ್ಲ್ಯಾಬ್ ಪಟ್ಟಿ ಕೊಟ್ಟಿದ್ದಾರೆ, ನೈಸ್. ಕಿಚನ್ ಬ್ಯಾಸ್ಕೆಟ್ಸ್, ಇದು ಯುಟಿಲಿಟಿ ಸೇಮ್ ಡಿಟೋ ಕಂಡ್ರಿ. ಫಸ್ಟ್ ಫ್ಲೋರಲ್ಲಿ ನೋಡಿದ್ರಲ್ಲ ಅದೇ ರೀತಿ ಇದೆಯಾ ಇಲ್ವಾ? ಹೌದು ಸೇಮ್ ಇದೆ. ಏನು ಹೇಳ್ದಂಗಲ್ವ, ಮೆಟೀರಿಯಲ್ ಚೇಂಜ್ ಮಾಡಿದ್ದಾರೆ ಅಷ್ಟೇ, ಪ್ಲ್ಯಾನಿಂಗ್ ಎಲ್ಲ ಸೇಮ್ ಟು ಸೇಮ್. ಯಾಕೆ ಆ ರೀತಿ ಮಾಡಿದ್ದಾರೆ? ಸೊ ಸೆಕೆಂಡ್ ಫ್ಲೋರಲ್ಲಿ 2 BHK ಒಂದು 1 BHK ಮಾಡ್ಬೋದು. ಆದರೆ ಈ ಲೊಕೇಶನಲ್ಲಿ ಡಿಮ್ಯಾಂಡ್ ಇದೆ, ಯಾವ ಥರ ಮನೆ ಇದ್ರೂ ಬಾಡಿಗೆ ಇರುತ್ತೆ. ಸೊ ಈ ರೀತಿ ಇದ್ರೆ ನಿಮಗೆ ತುಂಬ ಜನ ಬಾಡಿಗೆಯವ್ರು ಇರಲ್ಲ. ಸೊ ರೆಂಟು ಸೇಮ್ ಬರುತ್ತೆ. ಈ 2 BHK ಹೌಸ್ ಬಾಡಿಗೆ ಕೊಟ್ಟರೆ ನಿಮ್ಗೆ 16,000 to 18,000 ಕೊಡ್ತಾರೆ ಕಣ್ರಿ. ಆಲ್ರೆಡಿ ತುಂಬ ಜನ ಬಂದು ಕೊಟ್ಟು ಆ ಓನರ್ಗೆ ಬಿಲ್ಡರ್ಗೆ ಹೇಳಿ ಹೋಗ್ತಿದ್ದಾರೆ, ಸರ್ ಯಾರಿಗೂ ಹೇಳ್ಬೇಡಿ, ಸೇಲ್ ಆಗ್ತದೆ ನಮ್ಗೆ ಹೇಳಿ, ನಾವೇ ಬರ್ತೀವಿ, ಅಡ್ವಾನ್ಸ್ ಬೇಕು ಅಂದರೆ ಈಗಲೇ ತೊಗೊಳ್ಳಿ ಅಂತಾರೆ. ಅವ್ರು ತೊಗೊತಿಲ್ಲ. ಇದು ಮಾಸ್ಟರ್ ಬೆಡ್ರೂಮ್, ಅಷ್ಟು ಡಿಮ್ಯಾಂಡ್ ಇದೆ. ಈ ರೀತಿ ಇದ್ದರೆ ಬೆಸ್ಟು. ಇಲ್ಲ ತುಂಬ ಮನೆಗಳಲ್ಲಿ ಅಣ್ಣ ತಮ್ಮ ಇಲ್ಲ ಅಕ್ಕ ತಂಗಿ ಇರ್ತಾರೆ, ಒಂದೊಂದು ಫ್ಲೋರಲ್ಲಿ ವಾಸ ಮಾಡ್ಬೋದು ತೊಗೊಂಡ್ರೆ. ಭಾಳ ಜನ ಬರ್ತಾ ಇರ್ತಾರೆ. ಸೊ ತೊಗೊಂಡವ್ರು ಹೆಂಗೋ ಲೋನ್ಗೆ ಹೋಗ್ತಾರೆ. ಮತ್ತು ಕಂಪಲ್ಸರಿ ಮನೆಯೊಳಗೆ ಬ್ರದರ್ಸ್ ಇರ್ತಾರೆ, ಇಲ್ಲ ಸಿಸ್ಟರ್ಸ್ ಇರ್ತಾರೆ. ಒಂದೊಂದು ಫ್ಲೋರಲ್ಲಿ ಒಬ್ಬೊಬ್ರು ಇರ್ಬೋದು. ಆ ರೀಸನಲ್ಲಿ ಆ ಥರ ಯೂಸ್ ಆಗಲಿ ಅಂತ ಹೇಳಿ ಇವರು ಬಿಲ್ಡ್ ಮಾಡಿದ್ದಾರೆ. ಇಲ್ಲ ಒಂದೇ ಫ್ಲೋರಲ್ಲಿ ಇರ್ತೀವಿ ಅಂದರೆ ಇದು ಬಾಡಿಗೆ ಕೊಟ್ಟರು ಹೋಗುತ್ತೆ. ಸೊ ಬಾಡಿಗೆ ಟೆನೆಂಟ್ಸ್ ಕಮ್ಮಿ ಜನ ಇರ್ತಾರೆ, ನಿಮ್ಗೆ ಕಮ್ಮಿ ಇದ್ದಷ್ಟು ಒಳ್ಳೆಯದಲ್ಲ. ಒಂದೊಂದು ಮನೆಯಲ್ಲಿ 6 ಜನ ಇರೋ ಬದಲು ಈ ಒಂದು ನೋಡಿ, ಸೆಕೆಂಡ್ ಫ್ಲೋರಲ್ಲಿ 2 BHK 1 BHK ಮಾಡಿದ್ದಾರೆ. 2 BHK ಒಂದು 6 ಜನ, 1 BHK ಒಂದು 4 ಜನ, 10 ಜನ ಆಗಿರೋರು. ಈಗ ಈ 2 BHK ಹೌಸ್ ಒಂದೇ ಇರೋದ್ರಿಂದ ಅಮ್ಮಮ್ಮ ಅಂದರೆ ಒಂದು 6 ಜನ, 4 ರಿಂದ 5 ಜನ ಇರ್ತಾರೆ ಅಷ್ಟೇ. ಮ್ಯಾಕ್ಸಿಮಮ್ 6 ಜನದ ಒಳಗಡೆನೆ. ಸ್ವಲ್ಪ ಕಮ್ಮಿ ಆಯ್ತಲ್ಲ, ವಾಟ್ರದು ಮೇಂಟೆನೆನ್ಸು ಎಲ್ಲನೂ ಕಮ್ಮಿ ಆಗುತ್ತೆ. ಇದು ಬೆಡ್ರೂಮ್ 2 ನೋಡಿ, ಕರೆಕ್ಟ್ ನೀನು ಹೇಳಿದ್ದು ನಿಜನೇ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಸೆಕೆಂಡ್ ಫ್ಲೋರಲ್ಲಿರುವ 2 BHK ಹೌಸನ್ನು ತೋರಿಸ್ತಾ ಇದ್ದೀನಿ. ಸ್ಪೇಷಿಯಸ್ ಆಗಿದೆ, ಸೇಮ್ ಡಿಟೋ ಫಸ್ಟ್ ಫ್ಲೋರಲ್ಲಿ ಹೇಗಿದೆಯಾ ಅದೇ ರೀತಿ ಇದೆ, ಏನೇನು ಚೇಂಜ್ ಇಲ್ಲ. ಓಕೆ, ಈ 2 BHK ಹೌಸ್ ನೋಡ್ತಾ ಹೋಗಿ ನಿಮ್ಗೆ ಹೈಲೈಟ್ಸ್ ಹೇಳ್ತೀನಿ. ನಾಗಸಂದ್ರ ಮೆಟ್ರೋ ಸ್ಟೇಷನ್ ಬರೀ 1 ಕಿಲೋಮೀಟರ್ ಕಣ್ರಿ. ಈ ಮನೆ ಮೇಲೆ ನಿಂತ್ಕೊಂಡ್ರೆ ಮೆಟ್ರೋ ಸ್ಟೇಷನ್ ಕಾಣಿಸ್ತದೆ. 8ನೇ ಮೈಲಿ 2 ಕಿಲೋಮೀಟ್ರು. ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್ 2.5 3 ಕಿಲೋಮೀಟ್ರು. ಜಾಲಹಳ್ಳಿ ಕ್ರಾಸ್ ಮೆಟ್ರೋ ಸ್ಟೇಷನ್ 3 3.5 ಕಿಲೋಮೀಟ್ರು. ಯಶವಂತಪುರ 8 ಕಿಲೋಮೀಟ್ರು. ಮೆಜೆಸ್ಟಿಕ್ 12 13 ಕಿಲೋಮೀಟ್ರು.
ಬಗಲ್ಗುಂಟೆ 1 ಕಿಲೋಮೀಟ್ರು. ಡಿಮಾರ್ಟು ಗೊತ್ತಲ್ಲ, ಅದು ಭಾಳ ಫೇಮಸ್ ಆಗಿದೆ. ಎನಿ ಟೈಮ್ ಯಾವಾಗ ಹೋದ್ರೂ ಗಿಜಿ ಗಿಜಿ ಅಂತ ಇರ್ತದೆ. ಆ ಡಿಮಾರ್ಟು 1 ಕಿಲೋಮೀಟ್ರು. ಸಪ್ತಗಿರಿ ಮಲ್ಟಿ ಹಾಸ್ಪಿಟಲ್ಲು 2 ಕಿಲೋಮೀಟ್ರು. ಡಿಲ್ಲಿ ಪಬ್ಲಿಕ್ ಸ್ಕೂಲ್ ಒಂದು 2 ಕಿಲೋಮೀಟ್ರು. ಯೂರೋ ಇಂಟರ್ನ್ಯಾಷನಲ್ ಸ್ಕೂಲ್ ಒಂದು 3 ಕಿಲೋಮೀಟ್ರು. ಈ ರೀತಿ ಹೇಳ್ತಾ ಹೋದ್ರೆ ಭಾಳ ಹೈಲೈಟ್ಸ್ ಇದಾವೆ ಕಣ್ರಿ. ನೀವು ಖುದ್ದಾಗಿ ಬನ್ನಿ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಈ ವಾಸ ಮಾಡ್ಲಿಕ್ಕೆ ಏನೇನು ಫೆಸಿಲಿಟೀಸ್ ಅಮ್ಯುನಿಟೀಸ್ ಬೇಕು ಅವೆಲ್ಲನೂ ಇದೆ. ಓಕೆ, ಈಗ ಲಾಸ್ಟ್ ಫ್ಲೋರಲ್ಲಿ ಇದ್ದೀವಿ. ಆ ಲಾಸ್ಟ್ ಫ್ಲೋರಲ್ಲಿ 1 BHK ಹೌಸ್ ಇದೆ. 1 BHK ಹೌಸ್ ಮುಂದೆ ಓಪನ್ ಸ್ಪೇಸ್ ಇದೆ ನೋಡಿ, ಇದೆಲ್ಲ ಓಪನ್ ಸ್ಪೇಸ್. ಮಳೆ ಬರ್ತಾ ಇದೆ ಆ್ಯಕ್ಚುಲಿ, ಹಂಗೆ ವೀಡಿಯೋ ಮಾಡಿದೆ. ಈಗ ಜಸ್ಟ್ ಸ್ಟಾಪ್ ಆಯಿತು, ಇಮಿಡಿಯೇಟ್ಲಿ ಮೇಲೆ ಬಂದೆ ನಾನು. ಹೇಗೆ 1 BHK ಹೌಸ್ ನೋಡೋಣ. ಇದು 1 BHK ಹೌಸ್. ಮೈನ್ ಡೋರು ಫೇಸಿಂಗ್ ನಾರ್ತ್. ಶೋಯಿಂಗ್ ಯು 1 BHK ಹೌಸ್ ಹಾಲ್. ಇದರಲ್ಲಿ POP ಇದೆ, TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಕಿಚನ್ನು. ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಮಾಡಿದ್ದಾರೆ. ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಈ 1 BHK ಹೌಸ್ ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 6,500 ಇಂದ 7,000 ಸರ್. ಅಷ್ಟು ಡಿಮ್ಯಾಂಡ್ ಇದೆಯಾ ಸರ್? 6,500 ಅಲ್ಲ, 7,000 ಕೊಡ್ತೀವಿ ಅಂದರೂ ಬಾಡಿಗೆಗೆ ಮನೆ ಸಿಗ್ತಿಲ್ಲ ಅಂದರೆ ನೀವು ಡಿಮ್ಯಾಂಡ್ ಇದೆಯಾ ಅಂತೀರಲ್ಲ. ಓಕೆ. ಈ ಕಂಪ್ಲೀಟ್ ಬಿಲ್ಡಿಂಗ್ ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 55,000 ಇಂದ 56,000 ಬರುತ್ತೆ ಸರ್. ಹೇಗೆ? ಗ್ರೌಂಡ್ ಫ್ಲೋರು 2 BHK ಹೌಸ್ 12,000 ಇಂದ 14,000 ಹೋಗುತ್ತೆ. ಅದು ಲೀಸ್ಟ್ 12,000 ಇಟ್ಕೊಳ್ಳಿ. ಫಸ್ಟ್ ಫ್ಲೋರ್ ಓನರ್ ಹೌಸ್, ಅದನ್ನು ನೀವು ಇರೋಲ್ಲ, ನೀವು ಅದು ಬಾಡಿಗೆ ಕೊಡ್ತೀವಿ ಅಂದರೆ 20,000. ಸೆಕೆಂಡ್ ಫ್ಲೋರ್ 2 BHK ಡಿಟೋ ಇದೆಯಲ್ಲ, ಅದೊಂದು 18,000. ಈಗ ನೋಡ್ತಾ ಇರೋದು ಅದು 6,000. ಟೋಟಲ್ 56,000 ಕಟ್ರಿ. ಇಲ್ಲ ನಾವು ಫಸ್ಟ್ ಫ್ಲೋರಲ್ಲಿ ನಾವು ಇರ್ತೀವಿ, ಬಾಡಿಗೆ ಕೊಡಲ್ಲ ಅಂತ ಮನೆ ಯಾರು ಕೊಡೋಣ, ನಾವೇ ಇರೋಕ್ಕಂತಾನೆ ತೊಗೊಬೋದು. ಓಕೆ, ಅಂದರೆ ನೀವು ಇದ್ಕೊಂಡು ಆರಾಮಾಗಿ ಒಂದು 20,000 ಲೆಸ್ ಮಾಡಿ 36,000 ಬರುತ್ತೆ. 35 ಗ್ಯಾರಂಟಿ. ದುಡ್ಡು ಲಕ್ಷ್ಮೀಪತಿ ಇಷ್ಟು ದುಡ್ಡು ಇಟ್ಟು ತೊಗೊತಿದ್ವಿ. ಮೇಜರ್ ನೀರಿಗೇನು ಪ್ರಾಬ್ಲಮ್ ಇಲ್ವಲ್ಲ ಸರ್? ಪ್ರಾಬ್ಲಮ್ ಇಲ್ಲ. ಓಕೆ, ನನ್ನ ಮಾತು ನಂಬಕ್ಕೆ ಹೋಗ್ಬೇಡಿ ಸರ್, ನಾನು ಏಜೆಂಟು. ನೀವು ಮನೆ ನೋಡೋಕೆ ಬರ್ತಿರಲ್ಲ, ಮನೆ ಇಷ್ಟ ಆಯಿತು ಅಂದ್ಕೊಳ್ಳಿ, ನನಗೂ ಹೇಳ್ದಂಗೆ ಅಕ್ಕಪಕ್ಕ ವಿಚಾರಿಸಿ ಲೊಕೇಶನಲ್ಲಿ ವಾಟರ್ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ. ಇಲ್ಲ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ ಅಂದರೆ ಮನೆ ತೊಗೊಳ್ಳಿ. ಇಲ್ಲ ಪ್ರಾಬ್ಲಮ್ ಇದೆ ಅಂದರೆ ನಮಗೂ ಹೇಳ್ಬೇಡಿ, ಸೈಲೆಂಟಾಗಿ ಮನೆಗೆ ಹೋಗಿ, ಅಷ್ಟೇ ಹೇಳೋದು ನಾನು. ಓಕೆ, ಹಂಗಾದರೆ ಡನ್. ಪ್ರೈಸ್ 1,98,00,000, 1,98,00,000 ನೆಗೋಷಿಯಬಲ್. ಲೊಕೇಶನ್ ನಿಯರ್ ಬೈ ನಾಗಸಂದ್ರ ಮೆಟ್ರೋ ಸ್ಟೇಷನ್. ನೋಡಿ ಕಾಣಿಸ್ತಾ ಇದೆ ನೋಡಿ, ಮೆಟ್ರೋ ಅದೇ 8th ಮೈಲ್, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರ್. ಈವನ್ ಜಿಂದಾಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇದೆ, ಎಷ್ಟು ಹತ್ರ ನೋಡಿ. ಸೊ ಇಂಥ ಲೊಕೇಶನ್ ಯಾಕೆ ಮಿಸ್ ಮಾಡ್ತೀರಾ? ಬನ್ನಿ ತೊಗೊಳ್ಳಿ. ಥ್ಯಾಂಕ್ ಯು.